ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2022ರಲ್ಲಿ ತೆರೆಕಂಡ ಸೌತ್ ಕೊರಿಯನ್ ಭಾಷೆಯ ಆಲ್ ಆಫ್ ಅಸ್ ಆರ್ ಡೆಡ್ ಎಂಬ ಜಾಂಬಿ ಹಾರರ್ ಸೀರೀಸ್ ಅನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸೀರೀಸ್ನಲ್ಲಿ ಒಟ್ಟು 12 ಎಪಿಸೋಡ್ಗಳಿದ್ದು ಪ್ರತಿ ಪಾರ್ಟ್ಗಳು ತುಂಬ ಥ್ರಿಲ್ಲಿಂಗ್ ಆಗಿರುತ್ತವೆ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸೀರೀಸ್ನ ಮೊದಲ ಸೀನಲ್ಲಿ ಒಬ್ಬ ಸ್ಟೂಡೆಂಟ್ಗೆ ಅವನ ಸ್ಕೂಲ್ನ ಕೆಲ ಕೆಟ್ಟ ಹುಡುಗರೇ ಅತಿಯಾಗಿ ಹೊಡೆಯುತ್ತಿರುತ್ತಾರೆ. ಹೀಗೆ ಅವರ ಟಾರ್ಚರ್ಗೆ ಗುರಿಯಾಗಿರುವವನ ಹೆಸರು ಜಿನ್ಸು ಎಂದು. ಹೀಗೆ ಅವನಿಗೆ ಸಾಯುವ ರೀತಿ ಹೊಡೆಯುತ್ತಿರುವುದು ಅದೇ ಗ್ಯಾಂಗ್ನ ಗ್ವೀನಮ್ ಎಂಬ ಕೆಟ್ಟ ಹುಡುಗನಾಗಿರ್ತಾನೆ. ಹೀಗೆ ಗ್ವೀನಮ್ ಅವನಿಗೆ ಅತಿಯಾಗಿ ಹೊಡೆಯುವಾಗ ಆ ಹೊಡೆತವನ್ನು ಸಹಿಸಿಕೊಳ್ಳುತ್ತಿದ್ದ ಜಿನ್ಸುಗೆ ಇದ್ದಕ್ಕಿದ್ದಂತೆ ಕೋಪ ಬರಲು ಶುರುವಾಗುತ್ತದೆ. ಆಗ ನಮಗೆ ಅವನ ಮುಖದಲ್ಲಾಗುತ್ತಿರುವ ಬದಲಾವಣೆಗಳು ಕಾಣುತ್ತವೆ. ಹೇಗೆ ನೋಡುತ್ತಿದ್ದಂತೆ ಜಿನ್ಸು ಅವರಿಗೇನೆ ಹೊಡೆಯಲು ಮುಂದಾಗಿ ಹುಚ್ಚನಂತೆ ಅವರನ್ನೆಲ್ಲ ಕಚ್ಚಲು ಹೋಗ್ತಾನೆ. ಆಗ ಅವರೆಲ್ಲ ಸೇರಿ ಜಿನ್ಸುಗೆ ಎಷ್ಟೇ ಹೊಡೆದರೂ ಪುನಃ ಎದ್ದು ನಿಲ್ಲುತ್ತಿದ್ದ ಜಿನ್ಸು ಅವರಿಗೇನೆ ಹೊಡೆಯಲು ಹೋದಾಗ ಆ ಎತ್ತರದ ಬಿಲ್ಡಿಂಗ್ನಿಂದ ಕೆಳಗೆ ಬಿದ್ದು ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಾಸ್ಪಿಟಲ್ ಅನ್ನು ನೋಡ್ತೀವಿ. ಆಗ ಅಲ್ಲಿಗೆ ಮಿಸ್ಟರ್ ಲೀ ಎಂಬ ವ್ಯಕ್ತಿ ಬರ್ತಾನೆ. ಆತ ಸಾಯುವ ಸ್ಥಿತಿಯಲ್ಲಿರುವ ಜಿನ್ಸುನ ತಂದೆಯಾಗಿರ್ತಾನೆ. ಹೀಗೆ ಜಿನ್ಸು ತನ್ನ ತಂದೆಯ ಜೊತೆ ಮಾತನಾಡುವಾಗ ತುಂಬ ವಿಚಿತ್ರವಾಗಾಡಲು ಶುರು ಮಾಡ್ತಾನೆ. ಆಗ ನಮಗನಿಸುತ್ತದೆ ಜಿನ್ಸು ಯಾವುದೋ ಸೋಂಕಿಗೆ ಇನ್ಫೆಕ್ಟ್ ಆಗಿದ್ದಾನೆ ಎಂದು. ಆಗ ಜಿನ್ಸು ತನ್ನ ತಂದೆಯ ಮೇಲೆಯೇ ದಾಳಿ ಮಾಡಲು ಹೋಗ್ತಾನೆ. ನಂತರ ತುಂಬ ವೈಲೆಂಟ್ ಆಗಿ ಆತನಿಗೇನೆ ಕಚ್ಚಲು ಮುಂದಾಗ್ತಾನೆ. ಆಗ ನಮಗೆ ತಿಳಿಯುತ್ತದೆ ಜಿನ್ಸುಗಿರುವ ಈ ಪ್ರಾಬ್ಲಮ್ ಅವನ ತಂದೆಗೂ ಗೊತ್ತು ಎಂದು. ಆಗ ಜಿನ್ಸು ಜಾಂಬಿಯ ರೀತಿ ವರ್ತಿಸಲು ಶುರು ಮಾಡಿದಾಗ ಲೀ ಅಲ್ಲೇ ಇದ್ದ ಬೈಬಲ್ ಅನ್ನು ತೆಗೆದುಕೊಳ್ತಾನೆ. ನಂತರ ಅದರಿಂದಲೇ ಜಿನ್ಸುಗೆ ಸಾಯುವ ರೀತಿ ಹೊಡೆಯುತ್ತಾನೆ. ಹಾಸ್ಪಿಟಲ್ ಸಿಬ್ಬಂದಿಗಳಿಗೆ ತಿಳಿಯದಂತೆ ಜಿನ್ಸುನನ್ನು ಒಂದು ಸೂಟ್ಕೇಸ್ನಲ್ಲಿ ಪ್ಯಾಕ್ ಮಾಡಿದ ಲೀ ಅವನನ್ನು ತನ್ನ ಮನೆಗೆ ಎಳೆದುಕೊಂಡು ಹೋಗ್ತಾನೆ. ಹೋಗುವಾಗ ನಮಗೆ ತಿಳಿಯುತ್ತದೆ ಜಿನ್ಸು ಇನ್ನು ಜೀವಂತವಾಗಿಯೇ ಇದ್ದಾನೆ ಎಂದು. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಕೆಲ ದಿನಗಳ ನಂತರ. ಆಗ ನಮಗೆ ಜಿನ್ಸು ಓದುತ್ತಿದ್ದ ಅದೇ ಸ್ಕೂಲ್ ಕಾಣುತ್ತದೆ. ಆ ಸ್ಕೂಲ್ನ ನೇಮ್ ಯೋಸಲ್ ಹೈಸ್ಕೂಲ್ ಎಂದು. ಇದು ಸೌತ್ ಕೊರಿಯಾದ ಸಿಯೋಲ್ನಲ್ಲಿರುತ್ತದೆ. ಆಗ ನಮಗೆ ಅಲ್ಲಿರುವ ಸ್ಟೂಡೆಂಟ್ಸ್ ಹಾಗೂ ಅಲ್ಲಿನ ಟೀಚರ್ಸ್ ಪರಿಚಯವಾಗ್ತಾರೆ. ಈ ಸ್ಕೂಲ್ ತುಂಬ ದೊಡ್ಡ ಸ್ಕೂಲ್ ಆಗಿದ್ದು ಈ ಸ್ಕೂಲ್ನ ಕ್ಲೀನಿಂಗ್ ಅನ್ನು ಅಲ್ಲಿನ ವಿದ್ಯಾರ್ಥಿಗಳೇ ಮಾಡುತ್ತಿರುತ್ತಾರೆ. ಹೀಗೆ ಅಲ್ಲಿನ ಸೈನ್ಸ್ ಲ್ಯಾಬ್ ಅನ್ನು ಕ್ಲೀನ್ ಮಾಡಲು ಹೋದ ಒಂದು ಹುಡುಗಿಗೆ ಏನೋ ಶಬ್ದ ಕೇಳುತ್ತದೆ. ಏನೆಂದು ನೋಡಿದಾಗ ಎಕ್ಸ್ಪೆರಿಮೆಂಟ್ಗಾಗಿ ತಂದಿರುವ ಒಂದು ಇಲಿ ಕಾಣುತ್ತದೆ. ಅದನ್ನು ನೋಡಿದ ಆ ಹುಡುಗಿಗೆ ಆ ಇಲಿಯನ್ನು ಮುಟ್ಟಬೇಕೆಂದೆನಿಸಿ ಅದನ್ನು ಮುಟ್ಟಲು ಮುಂದಾಗ್ತಾಳೆ. ಹೀಗೆ ಮಾಡಿದ ಕೂಡಲೇ ಶಾಂತವಾಗಿದ್ದ ಆ ಇಲಿಗೆ ಅತಿಯಾಗಿ ಕೋಪ ಬಂದು ಅವಳ ಬೆರಳನ್ನೇ ಕಚ್ಚಿಬಿಡುತ್ತದೆ. ನಂತರ ಆ ಗ್ಲಾಸ್ ಬಾಕ್ಸ್ ಅನ್ನೇ ಹೊಡೆದಾಕುವ ರೀತಿ ಸ್ಕ್ರ್ಯಾಚ್ ಮಾಡುತ್ತದೆ. ಆಗ ಆ ಹುಡುಗಿ ಆ ಇಲಿಗೆ ಬೈದು ಅಲ್ಲಿಂದ ಹೋಗಲು ಮುಂದಾದಾಗ ಅಲ್ಲಿಗೆ ಮಿಸ್ಟರ್ ಲೀ ಬರ್ತಾನೆ. ಸ್ನೇಹಿತರೆ, ಲೀ ಅದೇ ಸ್ಕೂಲ್ನ ಸೈನ್ಸ್ ಟೀಚರ್ ಆಗಿರುತ್ತಾನೆ. ಆ ಇಲಿ ಆ ಹುಡುಗಿಗೆ ಕಚ್ಚಿರುವುದು ತಿಳಿದು ಅವಳು ಸೈನ್ಸ್ ಲ್ಯಾಬ್ನಿಂದ ಹೋಗುವುದನ್ನು ತಡೆದು ಅಲ್ಲಿಯ ಯಾರಿಗೂ ತಿಳಿಯದ ಹಾಗೆ ಅವಳನ್ನು ಲಾಕ್ ಮಾಡ್ತಾನೆ. ಆಗ ನಮಗೆ ಅನ್ನಿಸುತ್ತದೆ ಲೀ ಯಾರಿಗೂ ತಿಳಿಯದ ಹಾಗೆ ಯಾವುದೋ ಎಕ್ಸ್ಪೆರಿಮೆಂಟ್ ಅನ್ನು ಮಾಡುತ್ತಿದ್ದಾನೆ ಎಂದು. ನಂತರ ನಮಗೆ ಚಿಯೋಂಗ್ ಎಂಬ ಹುಡುಗ ಪರಿಚಯವಾಗ್ತಾನೆ. ಆತ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಅವನ ತಂದೆ ತಾಯಿ ನಡೆಸುತ್ತಿರುವ ಚಿಕನ್ ಸೆಂಟರ್ ಶಾಪ್ಗೆ ಕರೆದುಕೊಂಡು ಹೋಗಿ ಅವರಿಗೆಲ್ಲ ಊಟ ಕೊಡಿಸುತ್ತಾನೆ. ಚಿಯೋಂಗ್ನ ತಾಯಿಯೂ ಕೂಡ ತುಂಬ ಒಳ್ಳೆಯವರಾಗಿದ್ದು ತನ್ನ ಮಗನನ್ನು ತುಂಬ ಪ್ರೀತಿಸುತ್ತಿರುತ್ತಾರೆ. ಸ್ನೇಹಿತರೆ, ಚಿಯೋಂಗ್ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಆದ ಆಂಜು ಎನ್ನುವವಳನ್ನು ಪ್ರೀತಿಸುತ್ತಿರುತ್ತಾನೆ. ಆದರೆ ಆಂಜು ಚಿಯೋಂಗ್ನನ್ನು ಆ ದೃಷ್ಟಿಯಿಂದ ನೋಡಿರದೆ ಅವನನ್ನು ಬೆಸ್ಟ್ ಫ್ರೆಂಡ್ನ ಹಾಗೆ ಟ್ರೀಟ್ ಮಾಡುತ್ತಿರುತ್ತಾಳೆ. ಮರುದಿನ ಎಲ್ಲರೂ ಸ್ಕೂಲ್ಗೆ ಹೋಗುತ್ತಾರೆ. ಗ್ವೀನಮ್ ಗ್ಯಾಂಗ್ ಮತ್ತೊಬ್ಬರಿಗೆ ಟಾರ್ಚರ್ ಕೊಡುವ ಕೆಲಸವನ್ನು ಶುರು ಮಾಡಿರುತ್ತಾರೆ. ಇತ್ತ ಆಂಜು ಸುಯೋಕ್ ಎಂಬ ತನ್ನ ಕ್ಲಾಸ್ಮೇಟ್ ಅನ್ನು ಇಷ್ಟಪಡುತ್ತಿದ್ದಾಳೆ ಎಂದು ನಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಸುಯೋಕ್ ಚಿಯೋಂಗ್ನ ಸ್ನೇಹಿತನೇ ಆಗಿರುತ್ತಾನೆ. ಇತ್ತ ಕ್ಲಾಸ್ಗೆ ಬಂದ ಟೀಚರ್ ಕ್ಲಾಸ್ಗೆ ಬಂದಿರದ ಅಯಾಂಜು ಎಂಬ ಹುಡುಗಿಯ ಬಗ್ಗೆ ವಿಚಾರಿಸ್ತಾರೆ. ಆಗ ಅವರಲ್ಲೊಬ್ಬ ಹೇಳ್ತಾನೆ, ಸೈನ್ಸ್ ಲ್ಯಾಬ್ ಅನ್ನು ಕ್ಲೀನ್ ಮಾಡಲು ಹೋದ ಅವಳು ಆ ದಿನದಿಂದ ಕಾಣುತ್ತಿಲ್ಲ.
ಅದೇ ಕಡೆ ಬಾರಿ ನಾನವಳನ್ನು ನೋಡಿದ್ದು ಎಂದು ಹೇಳ್ತಾನೆ. ಆಗ ಆ ಕ್ಲಾಸ್ ಟೀಚರ್ ಆದ ಮಿಸ್ ಪಾರ್ಕ್ ಸೈನ್ಸ್ ಲ್ಯಾಬ್ಗೆ ಹೋಗಿ ಲೀ ಜೊತೆ ಮಾತನಾಡ್ತಾರೆ. ಇಲ್ಲಿಗೆ ಅಯಾಂಜು ಹುಡುಗಿ ಏನಾದರೂ ಬಂದಿದ್ದಳ ಎಂದು ವಿಚಾರಿಸ್ತಾರೆ. ಆದರೆ ಲೀ ಇಲ್ಲ, ಇಲ್ಲಿಗೆ ಯಾರೊಬ್ಬರು ಕೂಡ ಬಂದಿಲ್ಲವೆಂದು ಸುಳ್ಳು ಹೇಳಿ ಅವರನ್ನು ಕಳಿಸಿಬಿಡ್ತಾನೆ. ನಂತರ ಅಲ್ಲಿ ಅವಳನ್ನು ಲಾಕ್ ಮಾಡಿರುವ ರೂಮ್ಗೆ ಹೋಗಿ ಅಲ್ಲಿನ ಲ್ಯಾಪ್ಟಾಪ್ನಲ್ಲಿ ಒಂದು ಫೇಸ್ ವಿಡಿಯೋ ಮಾಡ್ತಾನೆ. ಆಗ ಅಲ್ಲಿ ಹೇಳ್ತಾನೆ, ಎಕ್ಸ್ಪೆರಿಮೆಂಟ್ಗೆ ಒಳಗಾಗಿದ್ದ ಇಲಿ ಈಕೆಗೆ ಕಚ್ಚಿದೆ, ಆದ್ದರಿಂದ ಈ ಇಲಿಗಿದ್ದ ಸೋಂಕು ಈಕೆಗೂ ಹರಡಿದೆ ಎಂದು ಒಂದು ಮಾತನ್ನು ಹೇಳಿ ಒಂದು ಇಂಜೆಕ್ಷನ್ ಅನ್ನು ಆಕೆಗೆ ಇಂಜೆಕ್ಟ್ ಮಾಡ್ತಾನೆ. ನಂತರ ಅಲ್ಲಿಂದ ಮತ್ತೊಂದು ಕ್ಲಾಸ್ಗೆ ಹೊರಡುತ್ತಾನೆ. ಇತ್ತ ಸೋಂಕಿಗೆ ಒಳಗಾಗಿದ್ದ ಆಕೆ ಜಾಂಬಿಗಳ ರೀತಿಯ ಒದ್ದಾಡುತ್ತಿರುವುದು ನಮಗೆ ಕಾಣುತ್ತದೆ. ಇತ್ತ ಮಿಸ್ ಪಾರ್ಕ್ ತನ್ನ ಕ್ಲಾಸ್ ಅನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಲೀ ಲಾಕ್ ಮಾಡಿದ್ದ ಅಯಾಂಜು ಎಂಬ ಹುಡುಗಿ ಹೇಗೋ ತಪ್ಪಿಸಿಕೊಂಡು ಕ್ಲಾಸ್ ರೂಮ್ಗೆ ಬರ್ತಾಳೆ. ಅವಳನ್ನು ಹಾಗೂ ಅವಳ ಸ್ಥಿತಿ ನೋಡಿದ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತದೆ. ಆಗ ಆಕೆ ಅವರಿಗೆ ಹೀಗೆ ಹೇಳ್ತಾಳೆ, ಸೈನ್ಸ್ ಟೀಚರ್ ಆದ ಲೀ ನನ್ನನ್ನು ಸೈನ್ಸ್ ಲ್ಯಾಬ್ನಲ್ಲಿ ಕಟ್ಟಿ ಹಾಕಿದ್ದರು. ನಾನು ಹೇಗೋ ಮಾಡಿ ಪಾರಾಗಿ ಬಂದೆ, ನನ್ನನ್ನು ಕಾಪಾಡಿ ಎಂದು ಕೇಳಿಕೊಳ್ತಾಳೆ. ಆಗ ಅವರು ಆಕೆಯನ್ನು ಸ್ಕೂಲ್ನಲ್ಲಿರುವ ಡಾಕ್ಟರ್ನ ಬಳಿ ಕರೆದುಕೊಂಡು ಹೋಗ್ತಾರೆ. ಹೋಗುವಾಗ ಆಕೆ ಅವರಿಗೆ ನಿಕ್ಕಚ್ಚಲು ಪ್ರಯತ್ನ ಪಡುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತದೆ. ನಂತರ ಅವಳನ್ನು ಡಾಕ್ಟರ್ನ ಬಳಿ ಕರೆದುಕೊಂಡು ಬಂದಾಗ ತುಂಬಾ ವೈಲೆಂಟ್ ಆಗಿ ಆಡುತ್ತಿದ್ದ ಆಕೆ ಟ್ರೀಟ್ಮೆಂಟ್ ಕೊಡುತ್ತಿದ್ದ ಡಾಕ್ಟರ್ನ ಕೈಯನ್ನೇ ಕಚ್ಚಿಬಿಡ್ತಾಳೆ. ಆದರೆ ಅವರು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಂತರ ಆಕೆ ಎಲ್ಲರಿಗೂ ಕಚ್ಚುವ ರೀತಿ ಆಡಲು ಶುರು ಮಾಡ್ತಾಳೆ. ಆಗ ಅವರು ಕೂಡಲೇ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಅಯಾಂಜುನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಅದನ್ನೆಲ್ಲ ನೋಡುತ್ತಿದ್ದ ಒಬ್ಬಾಕೆ ತನ್ನ ಕ್ಲಾಸ್ಗೆ ಬಂದು ಅಯಾಂಜು ಆಡುತ್ತಿದ್ದ ವಿಚಿತ್ರ ವರ್ತನೆಯನ್ನು ಎಲ್ಲರಿಗೂ ಹೇಳ್ತಾಳೆ. ಅವಳ ಮಾತನ್ನು ಕೇಳಿದ ಎಲ್ಲರಿಗೂ ತುಂಬಾ ಗಾಬರಿಯಾಗುತ್ತದೆ. ಇತ್ತಲ್ಲಿ ಲ್ಯಾಬ್ಗೆ ಬಂದಾಗ ಆಕೆ ಅಲ್ಲಿಲ್ಲದಿರುವುದನ್ನು ನೋಡಿ ತುಂಬಾ ಭಯಗೊಳ್ತಾನೆ. ಆಗ ಅಲ್ಲಿಗೆ ಬಂದ ಸ್ಕೂಲ್ನ ಸಿಬ್ಬಂದಿಗಳು ಅವನನ್ನು ಪ್ರಿನ್ಸಿಪಾಲ್ನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಆಗ ಅಲ್ಲಿ ಹೇಳ್ತಾನೆ, ಯಾಕೆ ಅವಳನ್ನು ಹಾಸ್ಪಿಟಲ್ಗೆ ಕಳುಹಿಸಿದರೆ ಅದರಿಂದ ದೊಡ್ಡ ಅಪಾಯ ಎದುರಾಗುತ್ತದೆ ಎಂದು ಹೇಳಿದಾಗ ಅಲ್ಲಿಗೆ ಪೊಲೀಸರು ಬರ್ತಾರೆ. ಅವನ ಮಾತನ್ನು ಕೇಳದೆ ಅವನನ್ನು ಅರೆಸ್ಟ್ ಮಾಡಿ ಎಳೆದುಕೊಂಡು ಹೋಗ್ತಾರೆ. ಇತ್ತ ಡಾಕ್ಟರ್ಗೆ ಆಕೆ ಕಚ್ಚಿದ ಜಾಗ ಇನ್ಫೆಕ್ಟ್ ಆಗಿರುವುದು ನೋಡಿ ಗಾಬರಿಯಾಗುವಾಗ ಅವಳಿಗೆ ಅತಿಯಾದ ಸುಸ್ತಾಗಲು ಶುರುವಾಗುತ್ತದೆ. ಕನ್ನಡಿಯಲ್ಲಿ ತನ್ನ ಮುಖ ನೋಡಿದಾಗ ಅವಳ ಕಣ್ಣಿನ ಬಣ್ಣ ಬದಲಾಗುತ್ತಿರುವುದು ಕಾಣುತ್ತದೆ. ಟೆಂಪರೇಚರ್ ಚೆಕ್ ಮಾಡಿಕೊಂಡಿದ್ದಾಗ ಟೆಂಪರೇಚರ್ ಪೂರ್ತಿಯಾಗಿ ಕಡಿಮೆಯಾಗಿರುವುದನ್ನು ತಿಳಿದು ತುಂಬ ಗಾಬರಿಗೆ ಒಳಗಾಗ್ತಾಳೆ. ಹೀಗೆ ಅವಳಿಗೆ ಮೂಗಿನಲ್ಲೇ ರಕ್ತ ಬಂದು ರಕ್ತವನ್ನು ಬಾಯಿಯಲ್ಲೆಲ್ಲ ಕಕ್ಕುತ್ತಾ ಜಾಂಬಿಯಾಗಿ ಒದ್ದಾಡಲು ಶುರು ಮಾಡ್ತಾಳೆ. ಇತ್ತ ಸ್ಕೂಲ್ನ ಮಕ್ಕಳಿಗೆ ಬ್ರೇಕ್ ಕೊಟ್ಟಿದ್ದರಿಂದ ಎಲ್ಲರೂ ಕ್ಲಾಸ್ನಿಂದ ಹೊರಬರ್ತಾರೆ. ಇತ್ತ ಆಂಜೋ ಸುಯಾಕ್ನನ್ನು ಇಷ್ಟಪಡುತ್ತಿದ್ದರೆ ಸುಯಾಕ್ ನಾಮ್ರಾ ಎಂಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದಾನೆ ಎಂದು ನಮಗೆ ತಿಳಿಯುತ್ತದೆ. ಇತ್ತ ಡಾಕ್ಟರ್ ಸೋಂಕಿಗೆ ಒಳಗಾಗಿ ವಿಚಿತ್ರವಾಗಾಡುತ್ತಿರುವುದನ್ನು ಕೆಲ ಹುಡುಗರು ನೋಡಿ ಡಾಕ್ಟರ್ ಡ್ರಿಂಕ್ಸ್ ಮಾಡಿ ಈಗಾಡುತ್ತಿದ್ದಾರೆ ಎಂದು ಗೇಲಿ ಮಾಡಿ ನಗುತ್ತಾರೆ. ಹಾಗೆ ಅದನ್ನು ವಿಡಿಯೋ ಮಾಡಲು ಶುರು ಮಾಡ್ತಾರೆ. ಆಗ ಅವರನ್ನು ನೋಡಿದ ತುಂಬಾ ವಿಕಾರವಾಗಿ ಬದಲಾಗಿರುವ ಡಾಕ್ಟರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಮಾಡಿ ಅವರಲ್ಲೊಬ್ಬನನ್ನು ಕಚ್ಚಿ ಅವನಿಗೂ ಸೋಂಕನ್ನು ತಗುಲಿಸುತ್ತಾಳೆ. ಹೀಗೆ ಆಕೆಯ ಕಡಿತಕ್ಕೊಳಗಾದ ಆ ಹುಡುಗ ಕೂಡ ಜಾಂಬಿಯಾಗಿ ಕನ್ವರ್ಟ್ ಆಗಿ ಬೇರೆ ಸ್ಟೂಡೆಂಟ್ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರಿಂದ ಈ ಕಾಯಿಲೆ ವೇಗವಾಗಿ ಹರಡಲು ಶುರುವಾಗುತ್ತದೆ. ಇತ್ತ ಕ್ಯಾಂಟೀನ್ನಲ್ಲಿದ್ದ ಆಂಜು ತಾನು ಸುಯೋಕ್ನನ್ನು ಇಷ್ಟಪಡುತ್ತಿರುವ ವಿಷಯವನ್ನು ಚಿಯಾಂಗ್ಗೆ ಹೇಳಿ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ತಾಳೆ. ತಾನು ಪ್ರೀತಿಸುತ್ತಿರುವ ಹುಡುಗಿ ತನ್ನ ಜೊತೆಯೇ ಬೇರೆಯವರನ್ನು ಇಷ್ಟಪಡುತ್ತಿರುವುದರ ಬಗ್ಗೆ ಹೇಳಿದ್ದನ್ನು ಕೇಳಿ ಚಿಯಾಂಗ್ಗೆ ತುಂಬ ಹರ್ಟ್ ಆಗುತ್ತದೆ. ಹೀಗೆ ಕ್ಯಾಂಟೀನ್ನಲ್ಲಿದ್ದ ಹಲವಾರು ಸ್ಟೂಡೆಂಟ್ಗಳಿಗೆ ನಮ್ಮ ಸ್ಕೂಲ್ನಲ್ಲಿ ಏನಾಗುತ್ತಿದೆ ಎಂದು ಗೊತ್ತೇ ಇರುವುದಿಲ್ಲ. ಹೀಗೆ ನೋಡುತ್ತಿದ್ದಂತೆ ಅವರಿಗೆ ಆ ವಿಷಯ ತಿಳಿಯುವ ಸಮಯ ಬರುತ್ತದೆ. ಅಂದರೆ ಆ ಜಾಂಬಿಗಳೆಲ್ಲ ಕ್ಯಾಂಟೀನ್ನಲ್ಲಿದ್ದ ಎಲ್ಲರ ಮೇಲೆ ದಾಳಿ ಮಾಡಲು ಬರುತ್ತಾರೆ. ಅವರನ್ನು ನೋಡಿದ ಎಲ್ಲರೂ ಹೆದರಿ ಕಿರುಚಾಡ್ತಾರೆ. ನಂತರ ಜಾಂಬಿ ಸ್ಟೂಡೆಂಟ್ಸ್ಗಳೆಲ್ಲ ಎಲ್ಲರನ್ನು ಕಚ್ಚಿ ಸೋಂಕನ್ನು ಇನ್ನು ವೇಗವಾಗಿ ಹರಡುವಾಗ ಆಂಜು ಮೇಲೆ ಒಂದು ಜಾಂಬಿ ಅಟ್ಯಾಕ್ ಮಾಡುತ್ತದೆ. ಆಗ ಬಂದ ಚಿಯೋಂಗ್ ಆಂಜು ಮೇಲೆ ಅಟ್ಯಾಕ್ ಮಾಡಿದ್ದ ಜಾಂಬಿಗೆ ಹೊಡೆದು ಆಂಜುನನ್ನು ಸೇವ್ ಮಾಡ್ತಾನೆ. ನಂತರ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಇತ್ತ ಸ್ಕೂಲ್ ಟೀಚರ್ಸ್ ಹಾಗೂ ಪ್ರಿನ್ಸಿಪಾಲ್ ಒಂದು ಮೀಟಿಂಗ್ ಮಾಡುತ್ತಿರುತ್ತಾರೆ.
ಆಗ ನಮಗೆ ಗೊತ್ತಾಗುತ್ತದೆ ಸ್ಕೂಲ್ನಲ್ಲಿ ಆಗುತ್ತಿರುವ ಘಟನೆಗಳು ಇವರ್ಯಾರಿಗೂ ತಿಳಿದಿಲ್ಲವೆಂದು. ಆಗ ಮಿಸ್ ಪಾರ್ಕ್ ಆ ಮೀಟಿಂಗ್ನಿಂದ ಹೊರಬರ್ತಾರೆ. ಆಗ ಅವರಿಗೆ ಯಾವ ಸ್ಟೂಡೆಂಟ್ಗಳು ಕಾಣುವುದಿಲ್ಲ. ಇಲ್ಲಿ ಏನೋ ಸರಿಯಿಲ್ಲ ಎಂದುಕೊಳ್ಳುತ್ತಿದ್ದಂತೆ ಅವರ ಕಡೆ ಒಂದು ಝಾಂಬಿ ಅಟ್ಯಾಕ್ ಮಾಡಲು ಬರುತ್ತದೆ. ಆಗ ತುಂಬಾ ಹೆದರಿದ ಆಕೆ ಅದರಿಂದ ಪಾರಾಗಿ ಒಂದು ಕಡೆ ಓಡಿ ಹೋಗ್ತಾರೆ. ಇತ್ತ ಕ್ಯಾಂಟೀನ್ನಲ್ಲಿದ್ದ ಕೆಲ ಜನರನ್ನು ಬಿಟ್ಟು ಮಿಕ್ಕವರಿಗೆಲ್ಲ ಸೋಂಕು ತಗುಲಿ ಅವರೆಲ್ಲ ಝಾಂಬಿಗಳಾಗಿ ಬಿಡ್ತಾರೆ. ಹೀಗೆ ನೋಡುತ್ತಿದ್ದಂತೆ ಇಡೀ ಸ್ಕೂಲ್ ಸೋಂಕಿಗೆ ಗುರಿಯಾಗುತ್ತದೆ. ಇತ್ತ ಆಂಜು ಮತ್ತು ಚಿಯಾಂಗ್ ಅವುಗಳಿಂದ ಪಾರಾಗಿ ಹೋಗುವಾಗ ಅಲ್ಲಿಗೆ ಬಂದ ಒಂದು ಟ್ರಕ್ ಆ ಝಾಂಬಿಗಳಿಗೆಲ್ಲ ಗುದ್ದುತ್ತಾ ಅಲ್ಲಿಗೆ ಬರುತ್ತದೆ. ಆಗ ನಮಗೆ ಗೊತ್ತಾಗುತ್ತದೆ ಆ ಟ್ರಕ್ ಡ್ರೈವರ್ ಕೂಡ ಝಾಂಬಿಯಾಗಿದ್ದಾನೆ ಎಂದು. ಆಗ ಚಿಯೋಂಗ್ ಟ್ರಕ್ನ ಮೇಲೆ ಹತ್ತಿ ಆಂಜುನನ್ನು ಫಸ್ಟ್ ಫ್ಲೋರ್ಗೆ ಕಳಿಸಿ ತಾನು ಕೂಡ ಹತ್ತುತ್ತಾನೆ. ನಂತರ ಅವರು ತಮ್ಮ ಕ್ಲಾಸ್ ರೂಮ್ಗೆ ಹೋದಾಗ ಅವರು ಕೂಡ ಝಾಂಬಿಗಳೆಂದು ಕ್ಲಾಸ್ನಲ್ಲಿದ್ದ ಅವರ ಸ್ನೇಹಿತರೆ ಬಾಗಿಲನ್ನು ತೆರೆಯುವುದಿಲ್ಲ. ಆಗ ಅವರಿಗೆ ಇನ್ಫೆಕ್ಟ್ ಆಗಿಲ್ಲವೆಂದು ತಿಳಿದು ಅವರನ್ನು ಕ್ಲಾಸ್ನ ಒಳಗೆ ಬರಮಾಡಿಕೊಂಡು ಅವರನ್ನು ಝಾಂಬಿಗಳಿಂದ ಸೇವ್ ಮಾಡ್ತಾರೆ. ಇತ್ತ ಸುಯಾಕ್ ನಾಮ್ರಾ ಸೇರಿ ಇನ್ನು ಕೆಲವರನ್ನು ಸೇವ್ ಮಾಡಿಕೊಂಡು ಅದೇ ಕ್ಲಾಸ್ಗೆ ಕರೆದುಕೊಂಡು ಬರ್ತಾನೆ. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿದ್ದ ಲೀಯನ್ನು ಯಾಕೆ ಈ ರೀತಿ ಮಾಡಿದೆ, ಅವಳನ್ನು ಯಾಕೆ ಬಂಧಿಸಿಟ್ಟಿದ್ದೆ, ಅವಳಿಗೆ ಹಾಸ್ಪಿಟಲ್ ಸೇರುವ ಸ್ಥಿತಿ ಯಾಕೆ ಬಂತು, ಅವಳಿಗೇನು ಮಾಡಿದೆ ಎಂದು ಕೇಳಿದಾಗ ಲೇ ಪೊಲೀಸ್ಗೆ ಹೀಗೆ ಹೇಳ್ತಾನೆ, ನನ್ನ ಮಗ ಜಿನ್ಸು ತುಂಬ ಶಾಂತ ಸ್ವಭಾವದವನು, ಆದರೆ ಅವನ ಅತಿಯಾದ ಮುಗ್ಧ ವ್ಯಕ್ತಿತ್ವ ಅವನಿಗೇನೆ ಮುಳುವಾಯಿತು. ಅವನ ಶಾಂತ ಸ್ವಭಾವವನ್ನು ದುರುಪಯೋಗ ಮಾಡಿಕೊಂಡ ಅವನ ಸ್ಕೂಲ್ನ ಮಕ್ಕಳೇ ನನ್ನ ಮಗನಿಗೆ ಟಾರ್ಚರ್ ಕೊಡಲು ಶುರು ಮಾಡಿದರು. ಆ ಟಾರ್ಚರ್ ಅತಿಯಾಗಿ ನನ್ನ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೂ ಹೋದದ್ದು ಇದೆ. ಇದರ ಬಗ್ಗೆ ಸ್ಕೂಲ್ನ ಪ್ರಿನ್ಸಿಪಲ್ ಹತ್ತಿರ ಮಾತನಾಡಿದೆ, ಆದರೆ ಅವರು ಯಾವ ಆಕ್ಷನ್ ಅನ್ನು ತೆಗೆದುಕೊಳ್ಳದೆ ಸುಮ್ಮನಾದರು. ಜನರು ದುರ್ಬಲರಿಗೆ ಹಿಂಸೆ ಕೊಡುತ್ತಾ ಆನಂದವನ್ನು ಅನುಭವಿಸುತ್ತಿದ್ದಾರೆ. ಹಾಗಾಗಿ ನಾನು ದುರ್ಬಲರೇ ಅವರ ವಿರುದ್ಧವಾಗಿ ಹೋರಾಡುವುದರ ಬಗ್ಗೆ ಯೋಚನೆ ಮಾಡಿದೆ. ಬೆಕ್ಕು ಇಲಿಯನ್ನು ಒಂದೇ ಬಾರಿಗೆ ಸಾಯಿಸುವುದಿಲ್ಲ, ಅದರ ಪ್ರಾಣದ ಜೊತೆ ಆಟವಾಡಿ ನಂತರ ಅದಕ್ಕೆ ಹಿಂಸೆ ಕೊಟ್ಟು ಕೊಂದು ಹಾಕಿ ತಿನ್ನುತ್ತದೆ. ಅದೇ ಇಲಿ ಅದರ ತಾಳ್ಮೆ ಕಳೆದುಕೊಂಡಾಗ ಬೆಕ್ಕಿನ ವಿರುದ್ಧವೇ ತಿರುಗಿ ಬೀಳುತ್ತದೆ. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡ ನಾನು ಒಂದು ಫಾರ್ಮುಲಾವನ್ನು ಡೆವಲಪ್ ಮಾಡಲು ಶುರು ಮಾಡಿದೆ. ಅದಕ್ಕಾಗಿ ಕೆಟ್ಟ ಜನರ ವಿರುದ್ಧವಾಗಿ ಹೋರಾಡಲು ಮುಗ್ಧ ಜನರಿಗಾಗಿ ಒಂದು ಮೆಡಿಸನ್ ಅನ್ನು ಕೂಡ ಕಂಡುಹಿಡಿದೆ. ಅದನ್ನು ಇಲಿಯ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದು ಸಕ್ಸಸ್ ಆಯಿತು. ನಂತರ ನಾನು ನನ್ನ ಮಗನ ಮೇಲೆಯೇ ಆ ಮೆಡಿಸನ್ ಅನ್ನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಆಗ ಅವನು ಅವರ ವಿರುದ್ಧ ತಿರುಗಿ ಬಿದ್ದ, ತುಂಬ ವೈಲೆಂಟ್ ಆದ. ಆದರೆ ಆ ಮೆಡಿಸನ್ ನನ್ನ ಮಗನ ದೇಹಕ್ಕೆ ಹೊಂದಿಕೊಳ್ಳಲಿಲ್ಲ. ಆ ಮೆಡಿಸನ್ ಒಂದು ವೈರಸ್ ಆಗಿ ಕನ್ವರ್ಟ್ ಆಯಿತು. ಆ ವೈರಸ್ಗೆ ನಾನೊಂದು ಹೆಸರು ಕೊಟ್ಟಿರುವೆ. ಅದರ ಹೆಸರು ಜೋನಸ್ ವೈರಸ್ ಎಂದು. ಈ ವೈರಸ್ 99.9% ಜನರಿಗೆ ಹೊಂದಿಕೊಳ್ಳದೆ ಝಾಂಬಿಗಳಾಗ್ತಾರೆ. ಕೇವಲ 0.1% ಜನರಿಗೆ ಮಾತ್ರ ಇದು ಹೊಂದಿಕೊಂಡು ಅವರು ತುಂಬ ಶಕ್ತಿಶಾಲಿಗಳಾಗ್ತಾರೆ ಎಂಬ ಭಯಾನಕ ಸತ್ಯವನ್ನು ಅವರಿಗೆ ಹೇಳುತ್ತಾನೆ. ಇತ್ತ ಹಾಸ್ಪಿಟಲ್ಗೆ ಸೇರಿದ್ದ ಆ ಹುಡುಗಿಗೆ ಸೋಂಕು ಬಲವಾಗುತ್ತದೆ. ನಂತರ ಅವಳು ಅಲ್ಲಿದ್ದವರ ಮೇಲೆ ದಾಳಿ ಮಾಡಿ ಹಾಸ್ಪಿಟಲ್ ಅನ್ನು ಕೂಡ ವೈರಸ್ಗೆ ಗುರಿ ಮಾಡ್ತಾಳೆ. ಇತ್ತ ಅದೇ ಸ್ಕೂಲ್ನ ಸ್ಟೂಡೆಂಟ್ಸ್ ಆರ್ಚರಿ ಸ್ಪೋರ್ಟ್ಸ್ ಕ್ಲಬ್ನಿಂದ ಬರುವಾಗ ಅವರಿಗೆ ತಮ್ಮ ಸ್ಕೂಲ್ನಲ್ಲಿ ಆಗುತ್ತಿರುವ ಭಯಾನಕ ದೃಶ್ಯ ಕಂಡು ಗಾಬರಿಯಾಗ್ತಾರೆ. ಇತ್ತ ಸ್ಟೂಡೆಂಟ್ಸ್ ಪೊಲೀಸರಿಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿದಾಗ ಪೊಲೀಸರು ಇದೊಂದು ಪ್ರ್ಯಾಂಕ್ ಕಾಲ್ ಎಂದು ಸುಮ್ಮನಾಗ್ತಾರೆ. ಹೀಗೆ ನೋಡುತ್ತಿದ್ದಂತೆ ಆ ಪೊಲೀಸ್ ಸ್ಟೇಷನ್ಗೆ ಹಲವಾರು ಕಾಲ್ ಬಂದು ಜನರು ಝಾಂಬಿಯಾಗುತ್ತಿರುವ ವಿಷಯ ಹೇಳಿದಾಗ ಪೊಲೀಸರಿಗೆ ಅವರ ಮಾತಿನ ಮೇಲೆ ನಂಬಿಕೆ ಬಂದು ಏನೆಂದು ನೋಡಲು ಹೋಗ್ತಾರೆ. ಇತ್ತ ಆಂಜು ತನ್ನ ತಂದೆಗೆ ಕಾಲ್ ಮಾಡಿ ಸಹಾಯಕ್ಕಾಗಿ ಬನ್ನಿ ಎಂದು ಕೂಗುತ್ತಾಳೆ. ಏಕೆಂದರೆ ಅವಳ ತಂದೆ ಒಬ್ಬ ಫೈರ್ ಫೈಟರ್ ಆಗಿರ್ತಾನೆ. ಇತ್ತ ಅವರಿದ್ದ ಕ್ಲಾಸ್ಗೆ ಒಬ್ಬ ಟೀಚರ್ ಬಂದು ಲಾಕ್ ಆಗ್ತಾನೆ. ಅವನನ್ನು ನೋಡಿದ ಎಲ್ಲರೂ ತುಂಬ ಗಾಬರಿಯಾಗುವಾಗ, ಹೆದರಬೇಡಿ, ನನಗೆ ಯಾವ ಝಾಂಬಿ ಕೂಡ ಕಚ್ಚಿಲ್ಲ, ಬನ್ನಿ ಮೊದಲು ಕಿಟಕಿ ಬಾಗಿಲನ್ನೆಲ್ಲ ಭದ್ರವಾಗಿ ಕ್ಲೋಸ್ ಮಾಡೋಣವೆಂದು ಅವರ ಕೈನಿಂದಲೇ ಡೆಸ್ಕ್ಗಳಿಂದ ಕ್ಲೋಸ್ ಮಾಡಿಸುತ್ತಾನೆ. ಈ ಸಮಯದಲ್ಲಿ ಅವರು ಆತನಿಗೆ ಸೋಂಕಿತ ಕಚ್ಚಿರುವ ಗುರುತನ್ನು ಗಮನಿಸಿ ಹೆದರಿಕೊಳ್ತಾರೆ. ಆಗ ಅವನನ್ನು ಅವರು ಇಲ್ಲಿಂದ ಹೊರಟು ಹೋಗು ಎಂದಾಗ ಕೋಪಗೊಂಡ ಆತ ನೋಡುತ್ತಿದ್ದಂತೆ ಝಾಂಬಿಯಾಗಿ ಕನ್ವರ್ಟ್ ಆಗ್ತಾನೆ. ನಂತರ ಅವರ ಮೇಲೆಯೇ ಅಟ್ಯಾಕ್ ಮಾಡಿ ಅವರಲ್ಲಿದ್ದ ಒಬ್ಬಳಿಗೆ ಕಚ್ಚಿಬಿಡ್ತಾನೆ.
ಆಗ ಅತಿಯಾಗಿ ಹೆದರಿದ ಆಕೆ ನಾನು ಝಾಂಬಿ ಆಗಲು ಇಷ್ಟಪಡುವುದಿಲ್ಲವೆಂದು ತನ್ನ ಫ್ರೆಂಡ್ಸ್ಗಳಿಗೆ ಹೇಳುತ್ತಿರುವಾಗ ಅವಳ ದೇಹದಲ್ಲಿ ಬದಲಾವಣೆಗಳಾಗಿ ಆಕೆಯು ಕೂಡ ಝಾಂಬಿ ಆಗ್ತಾಳೆ. ನಂತರ ತನ್ನ ಅರಿವೇ ಇಲ್ಲದೆ ತನ್ನ ಫ್ರೆಂಡ್ಸ್ಗಳ ಮೇಲೆಯೇ ದಾಳಿ ಮಾಡಲು ಮುಂದಾಗ್ತಾಳೆ. ಆಗ ಅವರು ಕೂಡಲೇ ಆ ಕ್ಲಾಸ್ನಲ್ಲಿ ಅವರಿಬ್ಬರನ್ನು ಲಾಕ್ ಮಾಡಿ ಖಾಲಿ ಕ್ಲಾಸ್ ರೂಮ್ ಅನ್ನು ಹುಡುಕಿಕೊಂಡು ಹೋಗ್ತಾರೆ. ಹೀಗೆ ಎದುರಿಗೆ ಬಂದ ಝಾಂಬಿಗಳ ಜೊತೆ ತನ್ನ ಶಕ್ತಿ ಮೀರಿ ಹೋರಾಡಿ ಖಾಲಿ ಹಾಗೂ ಸೇಫ್ ಆಗಿರುವ ಸೈನ್ಸ್ ಲ್ಯಾಬ್ ಅನ್ನು ಸೇರುತ್ತಾರೆ. ಅವರ ಜೊತೆಯೇ ಇದ್ದ ನಯೋನ್ ಎಂಬ ಹುಡುಗಿ ತುಂಬಾ ಅತಿಯಾಗಿ ಹೆದರಿಕೊಳ್ಳುತ್ತಾ ಅವರ ಮೇಲೆಲ್ಲ ರೇಗಾಡುತ್ತಿರುತ್ತಾಳೆ. ಅದರಿಂದ ಅವರಿಗೆಲ್ಲ ಇವಳನ್ನು ಕಂಡರೆ ತುಂಬಾ ಇರಿಟೇಟ್ ಆಗುತ್ತಿರುತ್ತದೆ ಹಾಗೂ ಕಾರಣವಿಲ್ಲದೆ ಆಕೆ ಅವರ ಮೇಲೆಲ್ಲ ಜಗಳವಾಡುತ್ತಿರುತ್ತಾಳೆ. ಇತ್ತ ಮಿಸ್ ಪಾರ್ಕ್ ಸೋಂಕಿಗೆ ಒಳಗಾಗದೆ ಒಂದು ಸ್ಟಾಫ್ ರೂಮ್ನಲ್ಲಿ ಸುರಕ್ಷಿತವಾಗಿ ಲಾಕ್ ಆಗ್ತಾರೆ. ನಂತರ ಅಲ್ಲಿದ್ದ ಮೈಕ್ ನೋಡಿದ ಅವರು ಅದರ ಮುಂದೆ ಬಂದು ಇಡೀ ಸ್ಕೂಲ್ಗೆ ಕೇಳುವ ರೀತಿ ಹೀಗೆ ಹೇಳ್ತಾರೆ, ಮಕ್ಕಳೇ, ನಾನು ಮಿಸ್ ಪಾರ್ಕ್ ಮಾತನಾಡುತ್ತಿರುವೆ. ಈ ಸ್ಕೂಲ್ನಲ್ಲಿ ಏನಾಗುತ್ತಿದೆ ಎಂದು ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ನಾನು ಹೇಳುವುದೊಂದೇ, ಯಾರು ಇನ್ನು ಸೋಂಕಿಗೆ ಒಳಗಾಗದೆ ಇದ್ದೀರಿ ಅವರೆಲ್ಲ ಒಂದು ಸುರಕ್ಷಿತ ಜಾಗದಲ್ಲಿ ಉಳಿದುಕೊಳ್ಳಿ, ಭಯ ಪಡಬೇಡಿ ಎಂದು ಹೇಳ್ತಾರೆ. ಆಗ ನಮಗೆ ಸೋಂಕಿನಿಂದ ಪಾರಾಗಿರುವ ಹಲವಾರು ಸ್ಟೂಡೆಂಟ್ಸ್ಗಳು ಕಾಣ್ತಾರೆ. ಇತ್ತ ಆಂಜು ಬೇಜಾರಿನಲ್ಲಿರುವಾಗ ಅವಳ ಬೆಸ್ಟ್ ಫ್ರೆಂಡ್ ಅವಳ ಬಳಿ ಬಂದು ಅವಳಿಗೆ ಸಮಾಧಾನ ಮಾಡಲು ಅವಳ ಕೈಯನ್ನು ಹಿಡಿಯುತ್ತಾಳೆ. ಆಗ ಆಂಜುಗೆ ಅವಳ ಕೈ ತುಂಬಾ ತಣ್ಣಗಿರುವ ಫೀಲ್ ಆಗುತ್ತದೆ. ಯಾಕೆ ನಿನ್ನ ಕೈ ಇಷ್ಟು ತಣ್ಣಗಿದೆ ಎಂದ ಕೂಡಲೇ ಅವಳ ಮೂಗಿನಿಂದ ರಕ್ತ ಬರುತ್ತದೆ. ಆಗ ಅವಳು ಹೆದರಿದಾಗ ತಿಳಿಯುತ್ತದೆ ಝಾಂಬಿ ಅವಳಿಗೂ ಕಚ್ಚಿದೆ ಎಂದು. ಅದನ್ನು ಕಂಡ ಎಲ್ಲರೂ ತುಂಬಾ ಗಾಬರಿಯಾಗುವಾಗ ಚಿಯಾಂಗ್ ಆಂಜುನನ್ನು ಅವಳಿಂದ ದೂರ ಕರೆದುಕೊಳ್ತಾನೆ. ಹೀಗೆ ನೋಡುತ್ತಿದ್ದಂತೆ ಆಕೆ ಝಾಂಬಿಯಾಗಿ ರೂಪುಗೊಳ್ತಾಳೆ. ಜೋರಾಗಿ ಕಿರುಚಾಡಲು ಶುರು ಮಾಡ್ತಾಳೆ. ಹೀಗೆ ಮಾಡಿದ ಕಾರಣ ಎಲ್ಲ ಝಾಂಬಿಗಳು ಆ ಕ್ಲಾಸ್ ರೂಮ್ಗೆ ಬರಲು ಪ್ರಯತ್ನ ಪಡುತ್ತವೆ. ನಂತರ ಆಂಜು ಮೇಲೆಯೇ ಆಕೆ ದಾಳಿ ಮಾಡಲು ಹೋಗ್ತಾಳೆ. ಆಗ ಚಿಯಾಂಗ್ ಕೂಡಲೇ ಅವಳನ್ನು ವಿಂಡೋ ಮೂಲಕ ತಳ್ಳಿಬಿಡ್ತಾನೆ. ಆದರೂ ಆಂಜು ಅವಳು ಬಿಲ್ಡಿಂಗ್ನಿಂದ ಬೀಳುವುದಕ್ಕೆ ಬಿಡದೆ ಅವಳನ್ನು ಹಿಡಿದುಕೊಳ್ತಾಳೆ. ಆಗ ಚಿಯಾಂಗ್ ಆಂಜುನನ್ನು ಎಳೆದುಕೊಂಡು ಅವಳನ್ನು ಕೆಳಗೆ ಬೀಳಿಸಿ ಬಿಡ್ತಾನೆ. ಆಗ ಆಂಜುಗೆ ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಕಳೆದ ಎಲ್ಲ ನೆನಪುಗಳು ಬಂದು ಆಂಜು ಅತಿಯಾಗಿ ಅಳುತ್ತಾಳೆ. ಯಾರ ಜೊತೆಯೂ ಮಾತನಾಡದೆ ಖಿನ್ನತೆಗೆ ಒಳಗಾಗಿ ತುಂಬಾ ನೋವು ಅನುಭವಿಸ್ತಾಳೆ. ಇತ್ತ ಎಲ್ಲರೂ ಝಾಂಬಿಗಳು ತಮ್ಮ ಕ್ಲಾಸ್ ರೂಮ್ಗೆ ಬರುವುದನ್ನು ತಡೆಯಲು ತುಂಬಾ ಪ್ರಯತ್ನ ಪಡ್ತಾರೆ ಹಾಗೂ ಈ ಕ್ಲಾಸ್ನಿಂದ ಕೂಡ ಹೋಗಲು ಯೋಚನೆ ಮಾಡ್ತಾರೆ. ಆಗ ಅವರು ಕಿಟಿಕಿಯ ಮೂಲಕ ಒಬ್ಬನನ್ನು ಇಳುಗಿಸಿ ಖಾಲಿ ಕ್ಲಾಸ್ ರೂಮ್ ಅನ್ನು ನೋಡಿಕೊಂಡು ಬರಲು ಹೇಳ್ತಾರೆ. ಆಗ ಹೋದ ಆತ ತುಂಬಾ ಸಮಯದ ನಂತರ ಒಂದು ಸ್ಟಾಫ್ ರೂಮ್ ಖಾಲಿ ಇರುವುದನ್ನು ಕಂಡುಕೊಳ್ತಾನೆ. ಹಾಗೆಯೇ ಅವನಿಗೆ ಅದೇ ರೂಮ್ನಲ್ಲಿ ಮಿಸ್ ಪಾರ್ಕ್ ಕಾಣ್ತಾರೆ. ಜೀವಂತವಾಗಿರುವ ತನ್ನ ಸ್ಟೂಡೆಂಟ್ ಅನ್ನು ನೋಡಿದ ಅವರಿಗೆ ತುಂಬಾ ಖುಷಿಯಾಗುತ್ತದೆ. ನಂತರ ಆತ ಸ್ಟಾಫ್ ರೂಮ್ ಖಾಲಿ ಇದೆ ಹಾಗೂ ನನಗೆ ಮಿಸ್ ಪಾರ್ಕ್ ಸಿಕ್ಕಿದ್ದಾರೆ ಎಂದು ಕೂಗಿ ಹೇಳಿದ ಕೂಡಲೇ ಅವರೆಲ್ಲ ವಾಟರ್ ಪೈಪ್ನಿಂದ ಆ ರೂಮ್ಗೆ ಶಿಫ್ಟ್ ಆಗಲು ಮುಂದಾಗಿ ಒಬ್ಬೊಬ್ಬರಾಗಿ ಮಿಸ್ ಪಾರ್ಕ್ ಇದ್ದ ರೂಮ್ ಅನ್ನು ಸೇರುತ್ತಾರೆ. ಅವರನ್ನೆಲ್ಲ ನೋಡಿದ ಮಿಸ್ ಪಾರ್ಕ್ಗೆ ತುಂಬಾ ಸಂತೋಷವಾಗುತ್ತದೆ. ಹೇಗೆ ಎಲ್ಲರನ್ನೂ ಕಳಿಸಿಕೊಟ್ಟ ಚಿಯಾಂಗ್ ಆಂಜುನನ್ನು ವಿಂಡೋ ಮೂಲಕ ಕಳಿಸಲು ನೋಡಿದಾಗ ಆಂಜು ಹೇಳ್ತಾಳೆ, ಇಲ್ಲ, ನಾನು ಬರುವುದಿಲ್ಲ. ನಾನಿಷ್ಟಪಡುವ ಯಾರು ಕೂಡ ಬದುಕಿಲ್ಲ. ನಾನ್ಯಾಕೆ ಬದುಕಲಿ ಎಂದು ಹೇಳ್ತಾಳೆ. ಅದಕ್ಕೆ ಚಿಯಾಂಗ್ ಹೇಳ್ತಾನೆ, ನೀನಿಷ್ಟಪಡುವವರು ಇಲ್ಲದೆ ಹೋದರೆ ಏನಾಯಿತು? ನಿನ್ನನ್ನು ಇಷ್ಟಪಡುವವರಿದ್ದಾರೆ. ಅವರಿಗಾಗಿಯಾದರೂ ನೀನು ಬದುಕಬೇಕೆಂದು ಅವಳಿಗೆ ಸಮಾಧಾನದ ಮಾತನ್ನು ಹೇಳಿ ಅವಳನ್ನು ಸೇಫ್ ಆಗಿರುವ ರೂಮ್ಗೆ ಕಳಿಸಿಕೊಡ್ತಾನೆ. ಹೇಗೆ ಆಂಜು ಸೇಫ್ ಆಗಿ ತನ್ನ ಸ್ನೇಹಿತರ ಬಳಿ ಸೇರ್ತಾಳೆ. ಇತ್ತ ಕೊನೆಯಲ್ಲಿ ಚಿಯಾಂಗ್ ಹೋಗಲು ನೋಡಿದಾಗ ಆ ಝಾಂಬಿಗಳೆಲ್ಲ ಡೋರ್ಗೆ ಅಡ್ಡ ಇಟ್ಟಿದ್ದ ಡೆಸ್ಕ್ಗಳನ್ನೆಲ್ಲ ತಳ್ಳಿ ಅವನ ಮೇಲೆ ದಾಳಿ ಮಾಡಲು ವೇಗವಾಗಿ ಬರುತ್ತವೆ. ಆಗ ಚಿಯಾಂಗ್ ಅವುಗಳಿಂದ ಪಾರಾಗಲು ವಿಂಡೋದಿಂದ ಕೆಳಗೆ ಬೀಳ್ತಾನೆ. ಅಲ್ಲಿಗೆ ಆಲ್ ಆಫ್ ಅಸ್ ಆರ್ ಡೆಡ್ ಸೀರೀಸ್ನ 1 ಮತ್ತು 2ನೇ ಎಪಿಸೋಡ್ ಎಂಡ್ ಆಗುತ್ತದೆ ಹಾಗೂ ಉಳಿದ ಎಪಿಸೋಡ್ಗಳು ಮುಂದುವರಿಯುತ್ತವೆ.